ಹಾಂಗ್ಕಾಂಗ್ನ ಒಟ್ಟಿಗಿರುವ 8 ಕೂಡು ಬಹುಮಹಡಿ ವಸತಿ ಸಮುಚ್ಚಯದಲ್ಲಿ ಕಾಣಿಸಿಕೊಂಡ ಬೆಂಕಿಯು 94 ಮಂದಿಯನ್ನು ಜೀವಂತ ಸುಟ್ಟಿದೆ. ಇನ್ನು ಸಾಕಷ್ಟು ಜನರು ಕಾಣೆಯಾಗಿದ್ದಾರೆ. ಬೆಂಕಿಯು ಲಘು ಬಗೆಯಿಂದ ಹರಳಲು ಮನೆಯಲ್ಲಿ ಇದ್ದ ನಾನಾ ಬಗೆಯ ಫೋಮ್ ವಸ್ತುಗಳೇ ಕಾರಣ ಎಂದು ತಿಳಿದು ಬಂದಿದೆ. ಹಾಂಗ್ಕಾಂಗ್ನ ಬಹುಮಹಡಿ ಮನೆಗಳ ಕಟ್ಟಡವನ್ನು ಹೊಸದಾಗಿಸುವ ಕೆಲಸ ನಡೆದಿತ್ತು. ಹಾಗಾಗಿ ಆ ಗಗನಚುಂಬಿಗಳ ಸುತ್ತ ಬಿದಿರಿನ ಕಂಬಗಳನ್ನು ನಾನಾ ಹಂತದಲ್ಲಿ ಕಟ್ಟಲಾಗಿತ್ತು. ಬಿದಿರಿನ ಕಂಬಕ್ಕೆ ಹೇಗೋ ತಗುಲಿಕೊಂಡ ಬೆಂಕಿಯು ಕಣ್ಣೆವೆಯುಕ್ಕುವುದರೊಳಗೆ 8 ಮಹಡಿಯ ಕಟ್ಟಡವನ್ನು ಆವರಿಸಿಕೊಂಡಿದೆ. 200 ಅಗ್ನಿಶಾಮಕ ದಳಗಳು, ವಾಹನಗಳು, 100 ಆಂಬ್ಯುಲೆನ್ಸ್ಗಳು ಬೆಂಕಿಯನ್ನು ಹತೋಟಿಗೆ ತಂದಿವೆ ಎನ್ನುತ್ತಿರುವಾಗಲೇ ಒಳಗಿಂದೊಳಗೆ ಉರಿಯು ಮತ್ತಷ್ಟು ವ್ಯಾಪಿಸಿಕೊಂಡಿತು. ನಗರ ಬೆಂಕಿ ದುರಂತಿಗಳಲ್ಲಿ ಇತ್ತೀಚಿನ ಅತಿ ದೊಡ್ಡ ದುರಂತವಿದು ಎನ್ನಲಾಗಿದೆ. ಪ್ರಾಣಹಾನಿ ಮಾತ್ರವಲ್ಲ, ಬಹುತೇಕ ಮನೆಗಳ ಪ್ರತಿಯೊಂದು ವಸ್ತುಗಳು ಸುಟ್ಟು ಕರಕಲಾಗಿದೆ. 2ನೆಯ ದಿನ ರಕ್ಷಣಾ ಕಾರ್ಯಕರ್ತರು 50 ಶವಗಳನ್ನು ಬಿಸಿಬೂದಿಗಳಿಂದ ಈಚೆ ತೆಗೆಯುವುದರೊಂದಿಗೆ ಸತ್ತವರ ಸಂಖ್ಯೆಯು 94 ಮುಟ್ಟಿದೆ. 100 ಜನರು ಸುಡುಗಾಯ ಕಂಡಿದ್ದು ಅವರನ್ನು ಆಸ್ಪತ್ರೆಗೆ ಸೇರಿಸಲಾಗಿದೆ. 1980ರಲ್ಲಿ ಕಟ್ಟಿದ ಈ ವಸತಿ ಸಮುಚ್ಚಯವು ಒಟ್ಟು 8 ಬಹುಮಹಡಿ ಗೊಂಚಲನ್ನು ಹೊಂದಿದೆ. 2000 ಫ್ಲಾಟ್ಗಳಲ್ಲಿ 4800 ಮಂದಿ ವಾಸವಿದ್ದರು. ಇನ್ನು 200ರಷ್ಟು ಜನರು ಏನಾದರು ಎಂದು ತಿಳಿಯದಿರುವುದರಿಂದ ಸಾವು ಸಂಖ್ಯೆಯು ಮತ್ತಷ್ಟು ಅಧಿಕವಿದೆ ಎಂದು ಹೇಳಲಾಗುತ್ತಿದೆ.